ಹೇ ಗೈಸ್, ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ. ಸೊ ಕೊನೆಯ ಕೆಲವು ವಿಡಿಯೋಗಳಲ್ಲಿ ನಾವು ಇಂಪಲ್ಸ್ ವೇವ್ ಯಾವ ಥರ ಇರುತ್ತೆ, ಮತ್ತು ಕರೆಕ್ಷನಲ್ಲಿ ಜಿಗ್ಜ್ಯಾಗ್ ಯಾವ ಥರ ಇರುತ್ತೆ, ಮತ್ತು ಫ್ಲ್ಯಾಟ್ ವೇವ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿದ್ವಿ. ಸೊ ಕರೆಕ್ಷನಲ್ಲಿ ಈಗ ನಾವು ಮೂರನೇ ಟೈಪ್ ಅಂದರೆ ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ಸ್ ವೇವ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಟ್ರಯಾಂಗಲ್ಸಲ್ಲಿ ನಾನು ಮೊದಲೇ ಹೇಳಿದಾಗೆ 4 ವಿಧ. ಒಂದು ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್, ಇನ್ನೊಂದು ಅಸೆಂಡಿಂಗ್, ಇನ್ನೊಂದು ಡಿಸೆಂಡಿಂಗ್, ಇನ್ನೊಂದು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್. ಈ ಥರ 4 ವಿಧ. ಸೊ ಈ 4 ಟ್ರಯಾಂಗಲ್ಗಳು ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಟ್ರಯಾಂಗಲಲ್ಲಿ ನಾನು ಹೇಳಿದಾಗೆ ನಾರ್ಮಲ್ ಆಗಿ ಕರೆಕ್ಷನಲ್ಲಿ 3 ABC ಅಂತ ಬರುತ್ತೆ, ಬಟ್ ಟ್ರಯಾಂಗಲಲ್ಲಿ ABCDE ಅಂತ 5 ವೇವ್ ಬರುತ್ತೆ. ಸೊ ಈಗ ನಾರ್ಮಲ್ ಆಗಿ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಯಾವ ಥರ ಆಗುತ್ತೆ ಅನ್ನೋದನ್ನು ಈ ಥರ ಒಂದು 0 ಪಾಯಿಂಟಿಂದ ಒಂದು A ಬರುತ್ತೆ, ಇನ್ನೊಂದು B, ಇನ್ನೊಂದು C, ಇನ್ನೊಂದು D, ಇನ್ನೊಂದು E. ಈ ಥರ ಬಂದು ಮೇಲೆ ಹೋಗುತ್ತೆ. ಕಾಂಟ್ರಾಕ್ಟಿಂಗ್ ಅಂದರೆ ನೋಡಿ, ಇಲ್ಲಿ 0ಗಿಂತ ಇದು ಕೆಳಗಡೆ ಇದೆ, ಸಣ್ಣ ಚಿಕ್ಕದಾಗಿದೆ. ಸೊ ಈ ಥರ ಕಾಂಟ್ರಾಕ್ಟಿಂಗ್ ಅಂತ ಅಂದರೆ ಮುಂದ್ಗಡೆ ನಾವು ನೋಡ್ತಾ ಇದ್ರೆ ಅದು ಕಾಂಟ್ರಾಕ್ಟ್ ಆಗಿರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿ ತಗೊಂಡ್ರೆ ಈ ಥರ ಟ್ರಯಾಂಗಲ್ ಶೇಪ್ ಬರುತ್ತಲ್ಲ, ಮುಂದ್ಗಡೆ ಹೋಗ್ತಾ ಇದ್ದಾಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ಅದು ಜಾಯಿನ್ ಆಗುತ್ತೆ. ಸೊ ಈ ಥರ ಇದು ಈಗ ಮುಂದೆ ಬೆಳೆಸಿದರೆ ಇದು ಎರಡೂ ಕೂಡ ಜಾಯಿನ್ ಆಗಿಬಿಡುತ್ತೆ. ಸೊ ಅದು ಕಾಂಟ್ರಾಕ್ಟ್ ಆಗ್ತಾ ಇದೆ ಅಂತ. ಕಂಟಿನ್ಯೂ ಹೋಗ್ತಾ ಇದ್ದಾಗೆ ಚಿಕ್ಕದಾಗ್ತಾ ಹೋಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು, ಈ ಥರ ಒಂದು A ಬರುತ್ತೆ. ಸೊ ಈ ಎಗಿಂತ B ಚಿಕ್ಕದಾಗಿರುತ್ತೆ. ಈ A ಎಷ್ಟಿದೆಯೋ ಅದಕ್ಕಿಂತ B ಚಿಕ್ಕದಾಗಿರುತ್ತೆ, Bಗಿಂತ C ಮತ್ತು ಚಿಕ್ಕದಾಗಿರುತ್ತೆ, Cಗಿಂತ D ಇನ್ನೂ ಚಿಕ್ಕದಾಗಿರುತ್ತೆ, Dಗಿಂತ E ಮತ್ತು ಲಾಸ್ಟಲ್ಲಿ ಇನ್ನೂ ಚಿಕ್ಕದಾಗಿರುತ್ತೆ. ಸೊ ಈ ಥರ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಆಗುತ್ತೆ, ಅಂದರೆ ಚಿಕ್ಕದಾಗ್ತಾ ಹೋಗುತ್ತೆ. ಇದಕ್ಕೆ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಅಂತ ಕರಿತೇವೆ. ಇನ್ನೊಂದು ಅಸೆಂಡಿಂಗ್ ಟ್ರಯಾಂಗಲ್. ಅಸೆಂಡಿಂಗ್ ಅಂತ ಅಂದರೆ ಮೇಲ್ಗಡೆ ಹೋಗ್ತಾ ಇರೋದು ಅಂತ. ಸೊ ಅದು ಸ್ವಲ್ಪ ಬೇರೆ ಥರ ಇರುತ್ತೆ. ಇದು ಸೇಮ್ A ಬಂತಲ್ವ, A ಆದಮೇಲೆ B ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, C ಮತ್ತು Aಗಿಂತ ಸ್ವಲ್ಪ ಮೇಲೆ ಇರುತ್ತೆ, ಈ D ಬಂದ್ಬಿಟ್ಟು Bಗಿಂತನೂ ಒಂಚೂರು ಮೇಲೆ ಹೋಗುತ್ತೆ ಮತ್ತೆ. ಸೊ ಈ ಕೊನೆಯಲ್ಲಿ ಈ ಥರ ಇರುತ್ತೆ. ಸೊ ಈ ಥರ ಅಸೆಂಡಿಂಗ್ ಅಂದರೆ ಮೇಲ್ಗಡೆ ಹೋಗ್ತಾ ಇರುತ್ತೆ, ಸ್ಲೈಟಾಗಿ ಮೇಲ್ಗಡೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಇರುತ್ತೆ. ಬಟ್ ಏನು ಅಂತಂದರೆ ಜಾಸ್ತಿ ಮೇಲೇನೂ ಹೋಗೋದಿಲ್ಲ, ಅಂದರೆ ಕರೆಕ್ಷನ್ನೇ ಆಗಿರುತ್ತೆ, ಬಟ್ ಸ್ಲೈಟಾಗಿ ಅಪ್ವರ್ಡ್ ಇರುತ್ತೆ. ಇದು ನಾರ್ಮಲ್ ಆಗಿ ಲೀಡಿಂಗ್ ಡಯಾಗ್ನಲ್ ಇರುತ್ತಲ್ಲ, ಲೀಡಿಂಗ್ ಡಯಾಗ್ನಲ್ ಅಥವಾ ಎಂಡಿಂಗ್ ಡಯಾಗ್ನಲ್ ಸ್ಲೈಟಾಗಿ ಇರುತ್ತೆ, ಬಟ್ ಓವರ್ಲ್ಯಾಪ್ ಆಗ್ತಾ ಇರುತ್ತೆ ಒಂದರಿಂದ ಒಂದು. ಇಲ್ಲಿ ನೋಡ್ಬೋದು A ಬರುತ್ತೆ, ಈ ಥರ B ಇದಕ್ಕಿಂತ ಸ್ವಲ್ಪ ಮೇಲೆ ಹೋಗುತ್ತೆ. ಸೊ C ಬರುತ್ತೆ, ಆಮೇಲೆ ಮತ್ತೆ D ಬಂದ್ಬಿಟ್ಟು ಈ Bಗಿಂತ ಸ್ವಲ್ಪ ಮೇಲೆ ಹೋಗುತ್ತೆ, ಆಮೇಲೆ E ಬಂದು ಆಮೇಲೆ ಕರೆಕ್ಷನ್ ಎಂಡ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ಇದು ಅಸೆಂಡಿಂಗ್ ಟ್ರಯಾಂಗಲ್. ಇದು ಸೇಮು ಕೆಳಗಡೆ ಡೌನ್ವರ್ಡ್ ಸ್ವಲ್ಪ ಮೂವ್ ಆಗಿದ್ದರೆ, ಟಿಲ್ಟ್ ಆಗಿದ್ದರೆ ಅದನ್ನು ಡಿಸೆಂಡಿಂಗ್ ಟ್ರಯಾಂಗಲ್ ಅಂತ ಕರೀತಾರೆ. ಸೊ ಯಾವ ಥರ ಅಂತಂದರೆ ಈ ಒಂದು ಮೂಮೆಂಟ್ ಇದೆಯಲ್ಲ, ಒಂದು ಸೆಕೆಂಡ್, ಈ C ಬಂದ್ಬಿಟ್ಟು Aಗಿಂತ ಕೆಳಗಡೆ ಇರುತ್ತೆ, ಒಂದು ಸೆಕೆಂಡ್ ಕ್ಲಿಯರಾಗಿ ಹೊಸದಾಗಿ ಡ್ರಾ ಮಾಡ್ತೀನಿ. ಸೊ ಟ್ರಯಾಂಗಲ್ 0ಇಂದ ಈ ಥರ ಒಂದು A ಬರುತ್ತೆ, ಆಮೇಲೆ B ಸ್ವಲ್ಪ ಕೆಳಗಡೆ ಇರುತ್ತೆ, C ಬಂದ್ಬಿಟ್ಟು Aಗಿಂತನೂ ಕೆಳಗಡೆ ಹೋಗುತ್ತೆ ಸ್ವಲ್ಪ, ಅಂದರೆ ಕೆಳಗಡೆ ಟಿಲ್ಟ್ ಆಗಿರ್ಬೇಕಲ್ವ, ಅದಕ್ಕೆ ಡಿಸೆಂಡಿಂಗ್ ಟ್ರಯಾಂಗಲ್, ಕೆಳಗಡೆ ವಾಲ್ಕೊಂಡಿರುತ್ತೆ. ಸೊ ಈ ಥರ D ಬರುತ್ತೆ, ಮತ್ತು E ಬಂದ್ಬಿಟ್ಟು ಈ Cಗಿಂತನೂ ಕೆಳಗಡೆ ಹೋಗುತ್ತೆ. ಸೊ ಈ ಥರ ಕೆಳಗಡೆ ಟಿಲ್ಟ್ ಆಗಿ ಕೆಳಗಡೆ ಸ್ವಲ್ಪ ಡೌನ್ವರ್ಡ್ ಮೂಮೆಂಟ್ ಇರುತ್ತೆ, ಬಟ್ ಟ್ರಯಾಂಗಲ್ 5 ಏನು ABCDE ಈ ಥರ ಫಾರ್ಮ್ ಆಗಿರುತ್ತೆ. ಸೊ ಇದನ್ನು ಡಿಸೆಂಡಿಂಗ್ ಟ್ರಯಾಂಗಲ್ ಅಂತ ಕರೀತಾರೆ. ಸೊ ಇನ್ನೊಂದು ಕೊನೆಯದು ಬಂದ್ಬಿಟ್ಟು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್. ಇದು ಸೇಮ್ ಏನು ಕಾಂಟ್ರಾಕ್ಟಿಂಗ್ ಇತ್ತಲ್ಲ ಅದರದ್ದು ಉಲ್ಟಾ.
ಕಾಂಟ್ರಾಕ್ಟಿವ್ ಟ್ರಯಾಂಗಲ್ ಬಂದ್ಬಿಟ್ಟು ಮುಂದ್ಗಡೆ ಹೋಗ್ತಾ 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 ಚಿಕ್ಕದಾಗುತ್ತೆ, ಬಟ್ ಇದು ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ, ಅದಕ್ಕೆ ಎಕ್ಸ್ಪ್ಯಾಂಡಿಂಗ್ ಅಂತ ಕರೀತಾರೆ. ನಾರ್ಮಲ್ ಆಗಿ 0 ಇಂದ ಎ ವೇವ್ ಬರುತ್ತೆ, ಅದಾದ ನಂತರ ಬಿ 0ಗಿಂತನೂ ಮೇಲೆ ಹೋಗುತ್ತೆ, ಆಮೇಲೆ ಸಿ ಎಗಿಂತನೂ ಕೆಳಗಡೆ ಬರುತ್ತೆ, ಆಮೇಲೆ ಡಿ ಮತ್ತೆ ಬಿಗಿಂತನೂ ಮೇಲೆ ಹೋಗುತ್ತೆ, ಇ ಮತ್ತೆ ಸಿಗಿಂತನೂ ಕೆಳಗಡೆ ಹೋಗುತ್ತೆ. ಸೊ ಈ ಥರ ಇದನ್ನು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಂತ ಕರೀತಾರೆ. ಇದನ್ನು ಉಲ್ಟಾ ನೋಡಿದ್ರೆ ಕಾಂಟ್ರಾಕ್ಟಿಂಗ್, ಈ ಕಡೆ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಅದನ್ನೇ ಉಲ್ಟಾ ನೋಡಿದಾಗ ನಾವು ಎಕ್ಸ್ಪ್ಯಾಂಡಿಂಗ್. ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ಲು ಯಾವ ಥರ ಚಿಕ್ಕದಾಗ್ತಾ ಹೋಗುತ್ತೋ ಇದು ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿಂದ ಒಂದು ಎ ಬರುತ್ತೆ, ಆಮೇಲೆ ಬಿ ಬಂದ್ಬಿಟ್ಟು ಈ 0ಗಿಂತ ಮೇಲೆ ಹೋಗುತ್ತೆ, ನೆಕ್ಸ್ಟ್ ಸಿ ಬಂದ್ಬಿಟ್ಟು ಈ ಎಗಿಂತನೂ ಕೆಳಗಡೆ ಬರುತ್ತೆ, ಮತ್ತೆ ಸಿ ಇಂದ ಡಿ ಹೋಗೋದು ಈ ಬಿ ಇಂತನೂ ಮೇಲೆ ಹೋಗುತ್ತೆ, ಮತ್ತೆ ಇ ಬರುವಂಥದ್ದು ಈ ಸಿಗಿಂತನೂ ಕೆಳಗಡೆ ಬರುತ್ತೆ. ಇದು ತುಂಬ ರೇರ್ ಆಗುವಂಥದ್ದು, ಅಷ್ಟೊಂದು ಜಾಸ್ತಿ ನೋಡೋಕ್ಕೆ ಸಿಗಲ್ಲ, ಬಟ್ ತುಂಬ ಒಂದು ಏನು ಕರೆಕ್ಷನ್, ಕಾಂಪ್ಲೆಕ್ಸ್ ಕರೆಕ್ಷನ್ ಎಲ್ಲ ಆಗುತ್ತಲ್ಲ, ಆ ಥರದ ಕರೆಕ್ಷನ್ ಟೈಮಲ್ಲಿ ಈ ಥರದ ವೇವ್ಗಳನ್ನು ನೀವು ನೋಡ್ಬೋದು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲನ್ನು. ಸೊ ಟ್ರಯಾಂಗಲಲ್ಲಿ ಇದಾಗಿತ್ತು 4 ವಿಧ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇಲ್ಲಿಗೆ ನಾವು ಒಟ್ಟು ಇಂಪಲ್ಸ್ ವೇವ್ ಮತ್ತು ಕರೆಕ್ಟಿವ್ ವೇವ್ಸ್ ಎಲ್ಲದನ್ನು ನೋಡಿ ಆಯಿತು. ಕರೆಕ್ಷನ್ಗಳು ಯಾವ ಥರ, ಕರೆಕ್ಷನ್ಗಳು ಮತ್ತು ಇಂಪಲ್ಸ್ ವೇವ್ಸ್ ಯಾವ ಥರ ಕಾಣಿಸುತ್ತೆ ಅಂತ. ಇಂಪಲ್ಸ್ ವೇವಲ್ಲಿ 3 ನೋಡಿ ಆಯಿತು, ಕರೆಕ್ಷನಲ್ಲೂ ಕೂಡ ಜಿಗ್ಜ್ಯಾಗ್, ಫ್ಲ್ಯಾಟ್ ಮತ್ತು ಟ್ರಯಾಂಗಲ್, ಇದು ಯಾವ್ಯಾವ ಥರ ಕಾಣಿಸುತ್ತೆ, ಹೇಗೆ ನೋಡೋಕ್ಕೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನಷ್ಟೇ ನಾವು ಈಗ ನೋಡಿದ್ದು. ಸೊ ಇನ್ನು ಮುಂದೆ ನಾವು ಇಲಿಯಟ್ ವೇವಲ್ಲಿ ನೋಡ್ತಾ ಹೋದಾಗೆ ಇದರದ್ದು ರೂಲ್ಸ್ಗಳು. ಓಕೆ, ಈಗ ಇಂಪಲ್ಸ್ ಅಂದರೆ ಏನು, ಇದು ಈ ಥರ ಆಗಬೇಕಂದ್ರೆ ಏನು ರೂಲ್ಸು, ಎಷ್ಟು ರಿಟ್ರೇಸ್ಮೆಂಟ್ ಎಷ್ಟಾಗಬೇಕು, ಎಷ್ಟು ಎಕ್ಸ್ಪ್ಯಾನ್ಷನ್ ಆಗಬೇಕು, ಈ ಥರ ಫಿಬೋನಾಕಿಯನ್ನು ಬಳಸಿ ನಾವು ಅದನ್ನು ಮೆಜರ್ ಮಾಡೋದಿರುತ್ತೆ. ಸೊ ಇಷ್ಟಾದರೆ ಈ ವೇವ್ ಆಗುತ್ತೆ, ಇಷ್ಟಾದರೆ ಈ ಕರೆಕ್ಷನ್ ಆಗುತ್ತೆ ಅಂತ. ಸೊ ಅದು ರೂಲ್ಸ್ಗಳನ್ನೆಲ್ಲ ಅಪ್ಲೈ ಮಾಡಿದಾಗ ನಮಗೆ ಚಾರ್ಟಲ್ಲಿ ಗೊತ್ತಾಗುತ್ತೆ, ಓಕೆ ಈಗ ಈ ಥರ ಕರೆಕ್ಷನ್ ಆಗ್ತಾ ಇದೆ, ಅಥವಾ ಈ ಥರ ಇಂಪಲ್ಸ್ ವೇವ್ ಈ ಥರ ಆಗ್ತಾಯಿದೆ, ಈಗ ಎ ವೇವ್ ಇದೆಯಾ, ಬಿ ವೇವ್ ಇದೆಯಾ, ಅಥವಾ ಸಿ ವೇವ್ ಇದೆಯಾ, ಇದು ಎಲ್ಲಿಗೆ ಮುಗಿಯೋ ಚಾನ್ಸಸ್ ಇದೆ, ಎಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇದೆ, ಇದೆಲ್ಲವನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಅದಕ್ಕೆ ನಾವು ಫಸ್ಟು ಎಲ್ಲ ರೂಲ್ಸನ್ನು ಅಪ್ಲೈ ಮಾಡಿ, ಓಕೆ ಈಗ ಯಾವುದು ನಡೀತಾ ಇದೆ, ಇಂಪಲ್ಸ್ ವೇವ್ ಇದೆಯಾ ಅಥವಾ ಕರೆಕ್ಟಿವ್ ವೇವ್ ಇದೆಯಾ, ಇಂಪಲ್ಸ್ ವೇವ್ ಇದ್ದರೆ ಎಷ್ಟನೇ ವೇವ್ ಇದೆ, 1ನೇ ವೇವ್ ಇದೆಯಾ, 2ನೇದಿದೆಯಾ, 3ನೇದಿದೆಯಾ, 4ನೇದಿದೆಯಾ ಅಥವಾ 5ನೇದಿದೆಯಾ ಅನ್ನೋದು. ಈ ಥರ ಅದೇ ಕರೆಕ್ಟಿವ್ ವೇವ್ ಇದ್ದರೆ ಎ ನಡೀತಾ ಇದೆಯಾ, ಬಿ ನಡೀತಾ ಇದೆಯಾ ಅಥವಾ ಸಿ ನಡೀತಾ ಇದೆಯಾ ಅಂತ, ಅಥವಾ ಟ್ರಯಾಂಗಲ್ ಆಗಿದ್ದರೆ ಎ ಬಿ ಸಿ ಡಿ ಇ, ಇದರಲ್ಲಿ ಯಾವ ವೇವ್ ಇದೆ, ಇದಾದಮೇಲೆ ಯಾವ್ದು ಬರುತ್ತೆ, ಮೊದಲು ಇಂಪಲ್ಸ್ ಇದ್ದರೆ ನೆಕ್ಸ್ಟ್ ಇದಾದಮೇಲೆ ಮತ್ತೆ ಇಂಪಲ್ಸ್ ಬರುತ್ತೆ. ಈ ಥರ ನಮಗೆ ಫ್ಯೂಚರ್ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಪ್ರೆಡಿಕ್ಟ್ ಮಾಡ್ಬೋದು, ಸೊ ಇದನ್ನು ಬಳಸ್ಕೊಂಡು. ಸೊ ಹಾಗಾಗಿ ಈ ಇಲಿಯಟ್ ವೇವ್ ಅನ್ನೋಂಥದ್ದು ಅಷ್ಟು ಈಸಿ ಅಲ್ಲ, ಬಟ್ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇದನ್ನು ಸ್ಟಡಿ ಮಾಡಿದ್ರೆ ಒಂದ್ಸರಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂದರೆ ನೀವು ಕ್ಯಾಲ್ಕುಲೇಷನ್ ಎಲ್ಲ ತುಂಬ ಮಾಡುವಂಥ, ತುಂಬ ಟೈಮ್ ತಗೊಳುತ್ತೆ ಅನ್ನುವಂಥ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲಿ ತಗೊಳುತ್ತೆ, ಸ್ಟಾರ್ಟಿಂಗಲ್ಲಿ ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕಾದ್ರೆ ನೀವೊಂದು ಸ್ವಲ್ಪ ದಿನ ನಿಮಗೆ ಕಷ್ಟ ಆಗ್ಬೋದು, ಇಷ್ಟೊಂದೆಲ್ಲ ಮಾಡಬೇಕಾ, ಇದು ತುಂಬ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ ಒಂದ್ಸರಿ ನೀವು ಇದೆಲ್ಲ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡ್ಮೇಲೆ, ಓಕೆ ಇಷ್ಟಾದರೆ ಇಷ್ಟಾಗುತ್ತೆ, ಇಷ್ಟಾದರೆ ಇಷ್ಟು ಅಂತ ಆ ರಿಟ್ರೇಸ್ಮೆಂಟ್ ಎಲ್ಲ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಮೇಲೆ ನಿಮಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇಮಿಡಿಯೇಟಾಗಿ ನೀವು ಓಕೆ ಈ ವೇವ್ ನಡೀತಾ ಇದೆ, ಈಗ ಈ ವೇವ್ ಬರುತ್ತೆ, ಇದು ಇಷ್ಟು ಕೆಳಗಡೆ ಹೋಗುತ್ತೆ, ಇಷ್ಟು ಮೇಲ್ಗಡೆ ಹೋಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಸೊ ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ. ರೂಲ್ಸ್ಗಳು ಯಾವ್ಯಾವ ಥರ, ಇಂಪಲ್ಸಿಗೆ, ಕರೆಕ್ಷನ್ಗೆ, ಎಲ್ಲದಕ್ಕೂ ರೂಲ್ಸ್ಗಳು ಯಾವ ಥರ, ಮತ್ತು ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ಹೇಳೋಕ್ಕೆ ಶುರು ಮಾಡ್ತೀನಿ. ಸೊ ಅಲ್ಲಿವರೆಗೂ ಇದು ಎಷ್ಟು ವಿಧ, ಯಾವ್ಯಾವ ಥರ ಅನ್ನೋದನ್ನೆಲ್ಲ ಒಂಚೂರು ನೀವು ನೋಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈಸಿ ಆಗುತ್ತೆ. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯಗಳನ್ನು ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಗೈಸ್, ಸೇಫ್ ಟ್ರೇಡಿಂಗ್.